ಚನ್ನಪಟ್ಟಣ ಉಪಚುನಾವಣಾ ಕಣ ಮಾತಿನ ಮಲ್ಲಯುದ್ಧ ಆರಂಭಿಸಿದ ಕಾಂಗ್ರೆಸ್ ಜೆಡಿಎಸ್. ಇದು ಆರೋಪ ಪ್ರತ್ಯಾರೋಪಕ್ಕೆ ಈ ಒಂದು ಬೈ ಎಲೆಕ್ಷನ್ ದೊಡ್ಡ ವೇದಿಕೆಯಾಗಿದೆ. ಚುನಾವಣಾ ಅಖಾಡದಲ್ಲಿ ಉಪಚುನಾವಣೆಗೆ ಮಾತಿಗೆ ಮಾತು ಬೆಳೆದು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅದರಲ್ಲೂ ಈ ಕಾಂಗ್ರೆಸ್ ಜೆಡಿಎಸ್ ನಡುವೆ ಇದು ವೈಯಕ್ತಿಕ ಒಂದು ವಾರ್ಗೆ ಸಾಕ್ಷಿ ಆಗ್ತಾ ಇದೆ. ಚನ್ನಪಟ್ಟಣ ಅಖಾಡ ಕಾಂಗ್ರೆಸ್ ಜೆಡಿಎಸ್ ನಾಯಕರಿಂದ ಆರೋಪ ಪ್ರತ್ಯಾರೋಪ. ಎಚ್ಡಿಕೆಗೆ ಕರಿಯಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಮಾತಿಗೆ ಮಾತು, ವಾಗ್ಯುದ್ಧನೇ ನಡೆದಿದೆ ಚನ್ನಪಟ್ಟಣ ಅಖಾಡದಲ್ಲಿ, ರಣಕಣದಲ್ಲಿ. हमारा काला कुमार स्वामी, ये कौन बोल रहा सो? हमारा काला कुमार स्वामी, ये कौन बोल रहा सो? हमारा काला कुमार स्वामी, ये कौन बोल रहा सो? हमारा काला कुमार स्वामी, ये कौन बोल रहा सो? हमारा काला कुमार स्वामी, ये कौन बोल रहा सो? हमारा काला कुमार स्वामी, ये कौन बोल रहा सो? ಹೆಸರು ಜಮೀರ್ ಅಹಮದ್ ಅವರು ಹೇಳಿದಂತಹ ಮಾತು. ಸೊ ಅದಕ್ಕೀಗ ಕೆರಳಿ ಕೆಂಡವಾಗಿದ್ದಾರೆ ಅಂತಾನೆ ಹೇಳ್ಬೋದು ಕರಿಯಾ ಕುಮಾರಸ್ವಾಮಿ ಅನ್ನುವಂತಹ ಹೇಳಿಕೆಗೆ. ಸೊ ಅದು ಎಲ್ಲೋ ಸಾಕಷ್ಟು ವಾಗ್ದಾಳಿ, ವಾಗ್ಯುದ್ಧಗಳಿಗೆ ಕಾರಣ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಚನ್ನಪಟ್ಟಣ ಎಲೆಕ್ಷನ್ ಆರಂಭವಾದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಇದೇ ಆಗ್ತಾ ಇರೋದು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರೇ ಆಗ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಏನೂ ಆಗ್ತಾ ಇಲ್ಲ ಇಲ್ಲಿ, ಅದು ಬಿಟ್ರೆ. ಸೊ ಮತ್ತೊಂದು ಟಾಕ್ ವಾರ್ ನಡೆದಿರೋದು ಕರಿಯಾ ಅನ್ನೋ ವಿಚಾರಕ್ಕೆ. ಎಚ್ಡಿಕೆ ಕುಮಾರಸ್ವಾಮಿ ಅವರನ್ನ ಕರಿಯಾ ಕುಮಾರಸ್ವಾಮಿ ಅಂತ ಕರೆದಿದ್ದಾರೆ ಜಮೀರ್ ಅಹಮದ್. ಅದಕ್ಕೆ ಜೆಡಿಎಸ್ ನವರೇನು ಕೈ ಕಟ್ಟಿ ಕೂರಲ್ಲ, ಅವರು ಕೂಡ ಸರಿಯಾಗಿ ಟಕ್ಕರನ್ನ ಕೊಡ್ತಾರೆ. ಚನ್ನಪಟ್ಟಣ ಚುನಾವಣಾ ಕಣ ಇವತ್ತು ನೋಡಿ, ಅದ್ದೂರಿ ಪ್ರಚಾರಕ್ಕೆ ಇವತ್ತು ಅಂತಿಮ ಹಂತದ ಕಸರತ್ತು ತೆರೆ ಬೀಳತ್ತೆ. ಇವತ್ತು ಅವ್ರು ಏನೇನು ಕರಿಯಾ ಅಂತಾರೋ, ಬಿಳಿಯ ಅಂತಾರೋ, ಮತ್ತೊಂದು ಮಗದೊಂದು, ಎಲ್ಲದಕ್ಕೂ ಇವತ್ತೇ ಕೊನೆ. 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ, ಅದ್ದೂರಿಯ ಪ್ರಚಾರಕ್ಕೆ ಕೊನೆ ಆಗತ್ತೆ, ಬ್ರೇಕ್ ಬೀಳತ್ತೆ. ಆ ನಡುವೆ ಆರೋಪ ಪ್ರತ್ಯಾರೋಪಗಳಿಗೆ ಸಾಕಷ್ಟು ದೊಡ್ಡ ವೇದಿಕೆ ಕೂಡ ಆಗ್ತಾ ಇದೆ. ಟೈಮ್ ಚನ್ನಪಟ್ಟಣ. ಜಮೀರ್ ಅಹಮದ್ ಅವರು ಕೊಟ್ಟಂತಹ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ. ಕಪ್ಪು ವರ್ಣದ ಜನಾಂಗೀಯ ನಿಂದನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಚನ್ನಪಟ್ಟಣ ಪ್ರಚಾರ ಕಾರ್ಯದಲ್ಲಿ ನಿಂದಿಸಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಜಮೀರ್ ಅಹಮದ್.